ಇಲ್ಲ ಸರ್, ನಾನು ಯಾವಾಗಲೂ ಒಂದು ನಂಬೋದಂದರೆ ನಾವು ಕೇಳಿದ್ದು ನಮಗೆ ಸಿಕ್ಕಿಲ್ಲ ಅಂದರೆ ಆ ದೇವರು ಅದಕ್ಕಿಂತ ಜಾಸ್ತಿ ನಮಗೆ ಕೊಡ್ತಾನೆ. ನಾನು ಕೇಳಬಾರ್ದಿತ್ತು ಅಂತ ನನಗೆ ಅನಿಸುತ್ತೆ. ಅದೇ ಸಿಕ್ಕಿಲ್ಲ ಅಂದರೆ ಇನ್ನೂ ಜಾಸ್ತಿ ಕೊಟ್ಟಿದ್ದಾರೆ ಅಂತ. ಸೊ ನೀವು CM ಆಗಿದ್ದಾಗ ತಂದ ಸಕಾಲ ಯೋಜನೆ, ಈ ಐಡಿಯಾ ಹೆಂಗೆ ಬಂತು ಸರ್ ನಿಮಗೆ? ನೋಡಿ, ನಾನು CM ಆದಮೇಲೆ ನನಗೆ ಸ್ವಲ್ಪ ಮನಸ್ಸಲ್ಲಿ ಇವತ್ತು ಕೂಡ, ನಾನು ಇವತ್ತು ಬ್ಯಾಂಗ್ಳೂರಿನಲ್ಲಿ ಇಷ್ಟು ಮನೆಯಲ್ಲಿ ಕೂತಿದ್ದರೂ ಕೂಡ ನನ್ನ ಬಾಲ್ಯದ ದಿನಗಳು ನನಗೆ ದಿನಕ್ಕೊಂದು ಬಾರಿ ಆದರೂ ನೆನಪಾಗಿ ಆಗ್ತದೆ. ಆ ಕಷ್ಟ ದಿನಗಳು, ತಂದೆ ತಾಯಿಗಳು ಬರ್ತಿದ್ದಂಥ ಕಷ್ಟ, ನಾವೆಲ್ಲ ವಿದ್ಯಾಭ್ಯಾಸ ಕಲಿಕೆ ಬೇಕಾದಂಥ ದಿನಗಳಲ್ಲಿ ನಾವು ನಡ್ಕೊಂಡಂಥ ರೀತಿ, ಇದೆಲ್ಲವೂ ಕೂಡ ನಮಗೆ ನೆನಪಿಗೆ ಬರ್ತಾನೆ ಇರ್ತದೆ. ನಾನು ಮುಖ್ಯಮಂತ್ರಿ ಆದಮೇಲೆ ನಾನು ವಾರಕ್ಕೆ 2 ದಿನ ನಿಮ್ಮ ಸಾರ್ವಜನಿಕರ ಭೇಟಿ ಮಾಡ್ತಿದ್ದೆ. ಫ್ರೀ, ಅಲ್ಲಿ ಹೊರಗೆ ಬಂದು ಇದು ಮಾಡ್ಬೋದು, ಅದನ್ನು ಜನ ಬರ್ತಾರೆ, ಯಾವುದೇ ಅಪಾಯಿಂಟ್ಮೆಂಟ್, ಮತ್ತೊಂದು ಬಡವರೆಲ್ಲ ಬರ್ತಾರೆ, ಅಪಾಯಿಂಟ್ಮೆಂಟ್ ಸಿಕ್ಕದವರೆಲ್ಲ. ಹಾಗೆ ನಾನು ಆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಾಗ 2-3 ಬಾರಿ ನಾನು ನೋಡಿದಾಗ ಬಂದವರೇ ಬರ್ತಾರೆ, ನಾನು ಬಂದು ಆದೇಶ ಮಾಡ್ತೇನೆ, ನನ್ನ PSಗೆ ಹೇಳ್ತೇನೆ, ಸಂಬಂಧಪಟ್ಟ ಇಲಾಖೆಗೆ ಹೇಳ್ತೇನೆ, ಇದನ್ನು ಮಾಡಬೇಕು, ಕೂಡಲೇ ಮಾಡಬೇಕು ಇಂಥದ್ದನ್ನು ಅಂತೇಳಿ ಬರ್ಕೊಟ್ರು ಕೂಡ ಅದು ಆಗ್ತಾ ಇರಲಿಲ್ಲ. ನನಗೆ ಅನ್ನಿಸ್ತು, ಬರೀ ಮುಖ್ಯಮಂತ್ರಿಯ ಆದೇಶಗಳು ಬಾಯಲ್ಲಿ ಬಂದರೆ ಅಥವಾ ಯಾವುದೇ ಇದರಲ್ಲಿ ಯಾವುದೇ ಒಂದು ಸಣ್ಣ ಆದೇಶ ಮಾಡಿದರೆ ಅದಕ್ಕೆ ಅದು ಇಂಪ್ಲಿಮೆಂಟ್ ಆಗಲ್ಲ. ಆದ ಕಾರಣ ಇದಕ್ಕೆ ಕಾನೂನು ತಂದರೆ ಮಾತ್ರ ಇಂಪ್ಲಿಮೆಂಟ್ ಆಗುತ್ತೆ. ಯಾವ ಅಧಿಕಾರಿ ಇದನ್ನು ಮಾಡಬೇಕೋ ಆ ಅಧಿಕಾರಿ ಅದನ್ನು ಮಾಡದಿದ್ದರೆ ಅವನನ್ನು ನಾವು ಯಾವುದಾದ್ರು ಪೆನಾಲ್ಟಿ ಮತ್ತೊಂದು ಹಾಕಿ ಅವನ ಶಿಕ್ಷೆಗೆ ಗುರಿಪಡಿಸಿದ್ರೆ ಆಗುತ್ತೆ ಅಂತ ಹೇಳುವಂಥದ್ದು ಮನಸ್ಸಿಗೆ ಬಂದು, ನಾನು ಸುರೇಶ್ ಕುಮಾರರು, ಬಾಕಿಯವರು ಎಲ್ಲರೂ ನಾವು ಸೇರಿಕೊಂಡು ಒಂದು ಸಮಾಲೋಚನೆ ಮಾಡಿದೆವು. ಈ ರೀತಿ ನಾವು ಹೇಳಿದ ಕೆಲಸಗಳಾಗಲಿಲ್ಲ ಅಂತ ಹೇಳಿದರೆ ಅರ್ಥನೇ ಇಲ್ಲ, ಈ ಸ್ಥಾನಕ್ಕೆ ಗೌರವ ಇಲ್ಲ ಅಂತ ಹೇಳುವಂಥದ್ದನ್ನು ಮಾಡಿದ ಮೇಲೆ ಅಧಿಕಾರಿಗಳನ್ನು, ಈಗ ರಂಗನಾಥ್ ಆಗನ ಚೀಫ್ ಸೆಕ್ರೆಟರಿ ಆಗಿದ್ದರು, ಈಗಿನ ಚೀಫ್ ಸೆಕ್ರೆಟರಿ ಶಾಲಿನ್ ಗೋಯಲ್, ಈ ಒಂದು ಸಕಾಲದ ಪೂರ್ತಿ ವ್ಯವಸ್ಥೆಯ ಬಗ್ಗೆ ಸಲಹೆ ಸೂಚನೆ, ಬೇರೆ ರಾಜ್ಯಗಳಲ್ಲಿ ಈ ರೀತಿಯ ಯಾವ್ದಾರು ಇದೆ ಅಂತ ಹುಡುಕಿ ಬಿಹಾರಕ್ಕೆಲ್ಲ ಹೋಗಿದ್ರು ಇವರು, ಮಾಡುವಂಥದ್ದನ್ನು ಮಾಡಿದರು. ನನ್ನ ಮನಸ್ಸಿಗೆ ಅನ್ನಿಸ್ತು, ಇದು ಬರೀ ನಾವು ಕೇವಲ 1 ತಿಂಗಳಲ್ಲಿ ಇದನ್ನೆಲ್ಲವನ್ನು ಮಾಡಿ ಸಕಾಲವನ್ನು ತಂದು ನಾವು ಇಂಪ್ಲಿಮೆಂಟ್ ಮಾಡಿದೆವು. ಇಡೀ ರಾಜ್ಯದಲ್ಲಿರುವಂಥ ಜನ 178 ಸರ್ಕಾರಿ ಸೇವೆಗಳನ್ನು ಸರಿಯಾದ ಕಾಲಕ್ಕೆ ಜನರಿಗೆ ತಲುಪಿಸಿದರೆ ಅಧಿಕಾರಿಗೆ ಪೆನಾಲ್ಟಿ, 3 ಸರ್ತಿ ಪೆನಾಲ್ಟಿ ಹಾಕಿ 4ನೇ ಸರಿ ಆದರೆ ಅವನು ಮನೆಗೆ ಹೋಗುವಂಥ ಕೆಲಸ ಕಾರ್ಯಗಳು ಮಾಡುವಂಥ ಒಂದು ಅದ್ಭುತ ಕಾನೂನು ಇವತ್ತು ಕೂಡ ದೇಶದಲ್ಲೇ ಇಲ್ಲ ಅಂತ ಒಂದು, ಇವತ್ತು ಇಂಪ್ಲಿಮೆಂಟ್ ಸರಿ ಆಗ್ತಾ ಇಲ್ಲ. ಅದನ್ನು ಹೊರತುಪಡಿಸಿದರೆ ಇವತ್ತಿನ ಭ್ರಷ್ಟಾಚಾರ ಇದೆಲ್ಲ, ಇದರಲ್ಲಿ 50-60% ಭ್ರಷ್ಟಾಚಾರ, ಕೋಟಿಗಟ್ಟಲೆ ಕಾಂಟ್ರಾಕ್ಟರು ಮತ್ತೊಬ್ಬರ ಮಧ್ಯೆ ಆ ಭ್ರಷ್ಟಾಚಾರ ಬಿಟ್ಟರೆ ಸಾಮಾನ್ಯ ಜನರಿಗೆ ಡೆತ್ ಸರ್ಟಿಫಿಕೇಟು, ಬರ್ತ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಮನೆ ಲೈಸೆನ್ಸು ಎಲ್ಲವೂ ಕೂಡ ಅವರಿಗೆ ಆ ಕಾಲಕ್ಕೆ ಸಿಕ್ಕುವಂಥ ಒಂದು ಅದ್ಭುತ ಕಾನೂನು. ನನಗೆ ಇವತ್ತು ಕೂಡ ಮನಸ್ಸಿಗೆ ನೆಮ್ಮದಿ ಅಂತ ಹೇಳಿದರೆ ಅಂಥ ಒಂದು ಕಾನೂನು ತಂದೆ. ನಾನು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಾಗ ಅವರಿಗೆ ಪತ್ರ ಬರೆದಿದ್ದೆ, ಸರ್ ಸಕಾಲಕ್ಕೆ ಒಂದು ಪ್ರತ್ಯೇಕ ಮಂತ್ರಿಯನ್ನು ಮಾಡಿ ಭ್ರಷ್ಟಾಚಾರವನ್ನು ನಿಲ್ಲಿಸುವಂಥ ಕೆಲಸ ಮಾಡಬೇಕು ಅಂತ ನಾನು ಪತ್ರ ಕೂಡ ಬರೆದಿದ್ದೆ. ಇವತ್ತು ಅದನ್ನು ಯಾರೂ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ಈಗ ಕೆಳಗಿನ ಅಧಿಕಾರಿಗಳೇ ಕಪ್ಪ ಎತ್ತಿಕೊಂಡು ಮೇಲೆ ಕೊಡಬೇಕಾದ ಕಾರಣ ಅವರಿಗೆ ಮಾಡಬೇಡಿ ಅಂತ ಹೇಳಿದರೆ ಅವರೆಲ್ಲಿಂದ ತರ್ತಾರೆ ಅಂತ ಹೇಳುವಂಥದ್ದು ರಾಜಕಾರಣಿಗಳ ಮನಸ್ಸಲ್ಲಿ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇವತ್ತು ಕೂಡ ನಿಮ್ಮ ಮೂಲಕ ಇದು ಪ್ರಸಾರ ಆಗುವ ಸಂದರ್ಭದಲ್ಲಿ ನಾನು ಎಲ್ಲ ಇಂಟರ್ವ್ಯೂಯಲ್ಲೂ ಹೇಳ್ತೀನಿ, ಯಾರು ನಮ್ಮ ಆಡಳಿತ ಮಾಡೋ ರಾಜಕಾರಣಿಗಳಿದನ್ನು ನೋಡಬೇಕು ಮತ್ತು ಸಕಾಲವನ್ನು ಇಂಪ್ಲಿಮೆಂಟ್. ಈಗ 1,000ಕ್ಕಿಂತ ಜಾಸ್ತಿ ಸರ್ಕಾರಿ ಸೇವೆಗಳು ಇದರ ವ್ಯಾಪ್ತಿಗೆ ಬರ್ತವೆ ಇವತ್ತು. ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡಿದರೆ ಎಷ್ಟು ಬಂದರೆ ಏನು ಸುಖ. ಒಂದು ಬಾರಿ ಸ್ಪಷ್ಟವಾಗಿ ನನ್ನ ಜೀವನದುದ್ದಕ್ಕೂ ನಾನು ಮಾಡಿದ್ದು ಯೋಜನೆ ಮತ್ತು ಅನುಷ್ಠಾನ, ಈ 3 ಶಬ್ದಗಳು. ಯಾವುದಾದ್ರು ಮಾಡಲಿಕ್ಕೆ ಮೊದಲು ಯೋಚನೆ ಮಾಡಬೇಕು, ಅದು ಹೇಗೆ ಏನು ಅಂತೇಳಿ, ಅದು ಸರಿ ಅಂತ ಅನ್ನಿಸಿದರೆ ಯೋಜನೆ ಮಾಡಬೇಕು, ಪ್ಲ್ಯಾನಿಂಗ್ ಮಾಡಬೇಕು. ಪ್ಲ್ಯಾನಿಂಗ್ ಮಾಡಿದ ಮೇಲೆ ಇಂಪ್ಲಿಮೆಂಟೇಷನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಮಾಡುವಂಥದ್ದನ್ನು ಮಾಡಬೇಕು. ಆದರೆ ಇವತ್ತು ಅದು ಆಗ್ತಾಯಿಲ್ಲ. ಇವತ್ತು ಯೋಚನೆಯೇ ಮಾಡಲ್ಲ ಯಾರು, ಕುರ್ಚಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ, ಅದನ್ನು ಬಿಟ್ಟು ಬೇರೆ ಯಾರು ಈವನ್ ನಮ್ಮ ಪಾರ್ಟಿಯಲ್ಲಿ ಕೂಡ ಅಂಥ ಪ್ರವೃತ್ತಿಗಳಿದ್ದಾವೆ. ನಾವೇನು ಸತ್ಯಹರಿಶ್ಚಂದ್ರರ ಕುಟುಂಬದವರು ಅಂತ ನಾನೇನು ಹೇಳಲ್ಲ. ಅಷ್ಟು ಕ್ಲಾರಿಟಿ ಹೆಂಗಿತ್ತು ಸರ್ ನಿಮಗೆ? ಇವಾಗ ತಪ್ಪು ಸಹಿ ಇದರಲ್ಲಿ ಕನ್ಫ್ಯೂಷನ್, ವಿಮರ್ಶೆ ಮಾಡಬೇಕು. ನಾನು ಆನೆ ನಡೆದದ್ದೇ ದಾರಿ ಅಂತ ಹೇಳಿದಾಗೆ ರಾಜಕಾರಣಿ ನಡೆದದ್ದೇ ದಾರಿ ಆಗಬಾರ್ದು. ನಾನು 10 ಜನರ ಕೆಲಸ ಮಾಡುವಾಗ 10 ವಿಚಾರಗಳು ಅದರಲ್ಲಿ ಒಳಗೊಂಡಿರ್ತದೆ. ವಿಮರ್ಶೆ ಮಾಡಬೇಕು. ಯಾವತ್ತೂ ಕೂಡ 4 ಜನರ ಜೊತೆ ಸೇರಿ ವಿಮರ್ಶೆ ಮಾಡಿ ಕೊನೆಗೆ ನೀವು ಹೇಳಿದ್ದೇ
ಇಂಪ್ಲಿಮೆಂಟ್ ಮಾಡಿದರೂ ಅದೇನು ತೊಂದರೆ ಆಗಲ್ಲ, ಅದು ಎಲ್ಲರ ಜೊತೆ ವಿಮರ್ಶೆ ಮಾಡಿದ್ದಂತ ಆಗ್ತದೆ. ಇವತ್ತು ಅದನ್ನು ಮಾಡೋದೇ ಇಲ್ಲ ಯಾರು ಕೂಡ. ಇವತ್ತು ಎಲ್ಲೋ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಯಾರೋ ಒಂದು ಮೆಮೊರಾಂಡಮ್ ತಂದು ಕೊಡ್ತಾನೆ, ಮೇಡಮ್ ಇದನ್ನು ಮಾಡಿಕೊಡ್ಬೇಕು ನನಗೆ ಅಂತ, ನೀವು ಘೋಷಣೆ ಮಾಡಿಬಿಡ್ತೀರಿ. ಅದರ ಸಾಧಕ ಏನು, ಅದು ಅವನಿಗೆ ಮಾತ್ರ ಬೆನಿಫಿಟ್ಟು, ಲೋಕಕ್ಕೆ ಕಂಟಕವೋ, ಇದನ್ನು ಯಾರೂ ನೋಡಲ್ಲ. ನಿಮಗೆ ಬೆದರಿಕೆ ಕಾಲ್ಸ್ ಬರ್ತಾ ಇತ್ತು, ನಿಮ್ಮ ಮನೆಯವ್ರಿಗೆ ಬರ್ತಾ ಇತ್ತು? ಸರ್, ನಾವು ಸ್ವಲ್ಪ ಬಂದ ಜಾಗ ಅಂಥದ್ದು ದಕ್ಷಿಣ ಕನ್ನಡದಿಂದ ಬಂದದ್ದು. ನಾನು ರಾಜಕಾರಣಿ ಆಗಲಿಕ್ಕೆ ಮೇಲೆ ಮೇಲೆ ಹೋಗಲಿಕ್ಕೆ 2-3 ಹೋರಾಟಗಳು. ಒಂದು, ಸುಳ್ಯದಲ್ಲಿ ಪೇಜಾವರ ಶ್ರೀಗಳ ಕಾರಿಗೆ ಒಂದು ಮಸೀದಿಯಿಂದ ಕಲ್ಲು ಹೊಡೆದರು. ಆಮೇಲೆ ಅದನ್ನು ಪ್ರತಿರೋಧ ಮಾಡಿ ನಾವು ಮಾಡಿದ್ದಕ್ಕೆ ನಮಗೆಲ್ಲ ಕಲ್ಲು ಹೊಡೆದು ಬಾಕಿದ್ದೆಲ್ಲ ಮಾಡಿದರು. ಆಮೇಲೆ ಅಲ್ಲಿ ಭಾರಿ ದೊಡ್ಡ ಒಂದು ಘರ್ಷಣೆ ಆಗಿ 100 ಅಂಗಡಿಗಳು ಭಸ್ಮ ಎಲ್ಲ ಆಗಿ ಭಾರಿ ದೊಡ್ಡ ಗಲಾಟೆ ಆಯಿತು. ನನ್ನ ಮೇಲೆ 101 ಕೇಸ್ ಇತ್ತು ಆ ಸಂದರ್ಭದಲ್ಲಿ. ಇದನ್ನೆಲ್ಲ ಅಲ್ಲಿಂದ ಬಂದವನು. ಪುತ್ತೂರಿಗೆ ನಾನು MLA ಆಗಿ ಬಂದ ಮೇಲೆ ಅಲ್ಲಿ ಕೂಡ ಒಂದು ಹುಡುಗಿಯ ಮರ್ಡರ್ ಆಯಿತು, ಅವಳ ಮೇಲೆ ಅತ್ಯಾಚಾರ ಮಾಡಿ, ಅದೆಲ್ಲ ಒಂದು ಕೋಮಿನವರು ಮಾಡಿದ್ದರಿಂದ ಆ ಕೋಮಿನವರಿಗೆ ನನ್ನ ಮೇಲೆ ಭಾರಿ ವಿರೋಧದ ದೃಷ್ಟಿಕೋನ. ಮತ್ತು ನೀವು ನೋಡಿದ್ದೀರಿ, ಕೋಸ್ಟಲ್ ಬೆಲ್ಟ್ ಕಾಸರಗೋಡಿಂದ ಹಿಡಿದು ಭಟ್ಕಳದವರೆಗೆ ಒಂದು ರೀತಿ ಭಯೋತ್ಪಾದಕರ ತಾಣ ಅದು. ಆ ಭಾಗದಿಂದ ನಾನು ಬಂದವ. ಆಗಾಗ ರಾಜಕಾರಣದಲ್ಲಿ ನನ್ನನ್ನು ನೋಡಿಬಿಟ್ಟು ನನಗೆ ಭಾರಿ ರೀತಿಯ ಒಂದು ಥ್ರೆಟ್ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೆ. ನಾನು ಯಾವತ್ತೂ ಕೂಡ ನಾನು ಬಸ್ಸಲ್ಲಿ ಊರಿಗೆ ಹೋಗ್ತಾಯಿದ್ದೆ. ನಾನೇನು ಕಾರಲ್ಲಿ ಹೋಗ್ತಾ ಇರಲಿಲ್ಲ. ಬ್ಯಾಂಗ್ಳೂರಿಂದ MLA ಆಗಿ ಬಸ್ಸಲ್ಲಿ ಹೋಗ್ತಿದ್ದೆ. ಆಗ ನನಗೆ ಥ್ರೆಟ್ಟು, ನನ್ನ ಕಾರ್ಯಕರ್ತರು ಬಂದು ನನ್ನನ್ನು ಅರ್ಧದಿಂದ ಇಳಿಸಿ ಕರ್ಕೊಂಡು ಹೋಗೋದು, ಇಂಥ ಕೆಲಸಗಳೆಲ್ಲ ನಡೆದಿದೆ. ಆಮೇಲೆ ಇಲ್ಲಿ ಸ್ಥಾನಕ್ಕೆ ಬಂದ ಮೇಲೆ ಕೂಡ ಬೇರೆ ಬೇರೆ ಬೆದರಿಕೆ. ಆಗ ನನಗೇನು ಹೆದರಿಕೆ ಇಲ್ಲ. ಇವತ್ತು ಕೂಡ ನನಗೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ, ಸೆಕ್ಯೂರಿಟಿ ಅವಶ್ಯಕತೆಗಳಿಲ್ಲ. ಆ ಕಾಲದಲ್ಲಿ ಬೆದರಿಕೆ ಥ್ರೆಟ್ಗಳು ತುಂಬ ಬರ್ತಾಯಿತ್ತು. ಆಗ ಆ ಕಾಲ ಹಾಗಿತ್ತು. ಆಗ ಸ್ವಲ್ಪ ಮಟ್ಟಿಗೆ ಬೆದರಿಕೆ ಮತ್ತೊಂದು ಮಾಡಿ ರಾಜಕಾರಣಿಗಳನ್ನು ಸುಮ್ಮನೆ ಕೂತ್ಕೊಳ್ಳುವಂಥ ವ್ಯವಸ್ಥೆಗಳು ಕೂಡ ನಡೀತಾ ಇತ್ತು. ಭಯ ಆಗಲಿಲ್ಲ ಅಂತ ಹೇಳ್ತೀರಿ? ಇಲ್ಲಪ್ಪ, ನಮಗೆ ನೋಡಿ, ಸಾರ್ವಜನಿಕ ಜೀವನದಲ್ಲಿ ಇಳಿದ ಮೇಲೆ ಎಲ್ಲವನ್ನು ಎದುರಿಸ್ತೇನೆ ಅಂತ ಹೇಳುವಂಥದ್ದನ್ನು ಭಾಷಣದಲ್ಲಿ ಹೇಳೋದಲ್ಲ. ಸ್ವತಃ ನಾನು ಪ್ರತಿಯೊಂದನ್ನು ಕೂಡ ಯಾವುದು ನನಗೆ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವೋ ಅದನ್ನು ಮಾತ್ರ ಹೇಳ್ತೀನಿ, ಅದನ್ನು ಮಾತ್ರ ಮಾಡ್ತೀನಿ. ನನಗೆ ಥ್ರೆಟ್ಟಿಂದಾಗಿ ಹೆದರಿಕೆ ಆಗ್ತದೆ ಅಂತ ಹೇಳಿದರೆ ನಾನು ರಾಜಕಾರಣ ಬಿಟ್ಟು ಮನೆಯಲ್ಲಿ ಕೂತ್ಕೊಳ್ಬೇಕು. ನಾನು ಇಲ್ಲಿ ಬಂದು ಭಾಷಣ ಮಾಡುವಾಗ ಭಾರಿ ದೊಡ್ಡ ಸಾಹಸ ಸಿಂಹನಾಂಜ ಮಾಡೋದು, ಮತ್ತೆ ಅಲ್ಲಿ ಹೋಗಿದ್ದು ಅಂಥದ್ದನ್ನೆಲ್ಲ ನಾನು ಮಾಡಿಲ್ಲ. ಹಾಗಾಗಿ ನನಗೆ ಅದರಲ್ಲಿ ಏನು ಹೆದರಿಕೆ ಇರಲಿಲ್ಲ. ಮನೆಯವರಿಗೆ ಹೆದರಿಕೆ ಆಗ್ತಿತ್ತು.